ವೀಕ್ಷಕರೇ, ಕೆ ಲೈವ್ ನ್ಯೂಸ್ ಇಂದಿನ ಅಪ್ಡೇಟ್ಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಶಿವಮೊಗ್ಗ ಜನತೆ ರಾಗಿಗುಡ್ಡ ಘಟನೆಯಿಂದ ಒತ್ತಡಕ್ಕೊಳಗಾಗಬೇಡಿ, ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ. ಶಿವಮೊಗ್ಗದ ರಾಗಿಗುಡ್ಡದಲ್ಲಿ ನಡೆದ ಕಲ್ಲು ತೂರಾಟದ ಘಟನೆಯ ಬಗ್ಗೆ ಗೃಹ ಸಚಿವರಿಂದ ಲಘುವಾದ ಹೇಳಿಕೆ ನಿರೀಕ್ಷಿಸಿರಲಿಲ್ಲ, ಶಾಸಕ ಬಿವೈ ವಿಜಯೇಂದ್ರ. ಹಳೆಯ ಪಾರ್ಲಿಮೆಂಟ್ ಭವನದಲ್ಲಿ ಮಾನ್ಯ ಲೋಕಸಭಾ ಸ್ಪೀಕರ್ ಅವರಿಂದ ಗಾಂಧೀಜಿ ಮತ್ತು ಶಾಸ್ತ್ರೀಜಿ ಜಯಂತಿಯ ವಿನೂತನ ಕಾರ್ಯಕ್ರಮ. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಶಿವಮೊಗ್ಗ ಜಿಲ್ಲಾ ಮಟ್ಟದ ವಾರ್ಷಿಕ ಪ್ರಶಸ್ತಿ ಪುರಸ್ಕೃತರ ಪಟ್ಟಿ ಪ್ರಕಟ. ಶಿವಮೊಗ್ಗದ ರಾಗಿಗುಡ್ಡದಲ್ಲಿ ಗಲಭೆಯ ಹಿನ್ನೆಲೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿ ಮನೆಗೂ ತೆರಳಿ ಘಟನೆಯ ಬಗ್ಗೆ ಮಾಹಿತಿ ಪಡೆದರು. ಶಿವಮೊಗ್ಗದ ಜನತೆ ಈ ಘಟನೆಯಿಂದ ಹೆಚ್ಚು ಒತ್ತಡಕ್ಕೊಳಗಾಗಬಾರದು ಎಂದು ಮನವಿ ಮಾಡಿದ ಅವರು, ಗಲಭೆಯಲ್ಲಿ ತೊಂದರೆ ಮಾಡಿದ ತಪ್ಪಿತಸ್ಥರಿಗೆ ಕಾನೂನು ರೀತಿ ಶಿಕ್ಷೆ ನೀಡಲಾಗುವುದು ಎಂದು ತಿಳಿಸಿದರು. ಗಣೇಶ ಹಬ್ಬ ತುಂಬ ಚೆನ್ನಾಗಿ ನಡೀತು. ಗಣೇಶ ವಿಸರ್ಜನೆ ಒಂದು ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೀತು, ಅದ್ಧೂರಿಯಾಗಿ ನಡೀತು. ಒಳ್ಳೆ ರೀತಿಯಲ್ಲಿ ನಡೆದಾದ್ಮೇಲೆ ಏನು ಈದ್ ಮಿಲಾದ್ ಅವರು 1ನೇ ತಾರೀಕು ಮಾಡ್ಕೊಳ್ತೀವಿ ಅಂತೇಳಿ ಎಲ್ಲ ಮುಸ್ಲಿಂ ಸಮಾಜದವರು ಧರ್ಮದವರು ಏನು ತೀರ್ಮಾನವನ್ನು ಮಾಡಿದ್ರು, ಅದನ್ನು ಕೂಡ ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ರಾಗಿಗುಡ್ಡದಲ್ಲಿ ಹೋಗಿ ಟೈಲ್ ಎಂಡಲ್ಲಿ ಕೆಲವರು ಸುಮಾರು 60 ಜನರ ಮೇಲೆ 60 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಮತ್ತು FIR ಕೂಡ ಕೆಲವು ಮೇಲೆ ಆಗಿದೆ, 24 FIR. ಅಲ್ಲಿಗೂ ಹೋಗಿ ಬಂದೆ ನಾನು. ಅಲ್ಲಿಗೆ ಯಾಕೆ ಎಲ್ಲರ ಮನೆಗೂ ಹೋಗೋಣ ಅಂತ ಅಂದ್ಕೊಂಡ್ರೆ ಈ ಎಲ್ಲ ಜನರು ಬರ್ತೀರಿ, ನೀವು ಬರ್ತೀರಿ, ಪಾಪ ಅವರಿಗೆ ಆ ಒಂದು ಗಾಬರಿ. ನನಗೂ ರೆಸ್ಟ್ರಿಕ್ಟ್ ಮಾಡಿದರು, ಬೇಡ ಸರ್ ಅವಾಯ್ಡ್ ಮಾಡಿ ಅಂತ. ನಾನು ಹೇಳಿದೆ ಅಡ್ಮಿನಿಸ್ಟ್ರೇಷನ್ ಸೈಡಿಂದ ನಾನು ಬರಲಿಲ್ಲ ಅಂದರೆ ತಪ್ಪಾಗುತ್ತೆ, ನಾನು ಅಟ್ಲೀಸ್ಟ್ ಒಂದು 3-4 ಜನರ ಮನೆಗೆ ಹೋಗಬೇಕು ಅಂಥೇಳಿ ಅದಕ್ಕೆ ರೆಸ್ಟ್ರಿಕ್ಟ್ ಮಾಡಿಕೊಂಡು ಬಂದು ಇಲ್ಲೆಲ್ಲರಿಗೂ ಕೂಡ ಯಾರು ನೋಸ್ ಫ್ರ್ಯಾಕ್ಚರ್ ಒಂದು ಆಗಿರೋದು ಕೇಸ್ ಇದೆ. ಇನ್ನುಳಿದೆಲ್ಲ ಕೆಲವು ಚಿಕ್ಕ ಪುಟ್ಟ ಹೊಡೆತಗಳಿದ್ದಾವೆ. ಯಾವುದೂ ಪ್ರಾಣಕ್ಕೆ ಹಾನಿ ಆಗ್ತಕ್ಕಂಥದ್ದು ಯಾವುದೂ ವಿಚಾರಗಳಿಲ್ಲ. ಅವ್ರನ್ನ ಎಲ್ಲ ನೋಡಿದೆ. ಈಗ ಎನಿವೆ ನಾನು ಅವರಿಗೆ ಗುಣಮುಖರಾಗಲಿ ಅಂಥೇಳಿ ನಾನು ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಈ ಘಟನೆಗೆ ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಆಗಬಾರ್ದಾಗಿತ್ತು, ಎಲ್ಲ ಚೆನ್ನಾಗಿತ್ತು, ಎಲ್ಲರೂ ಒಗ್ಗಟ್ಟಾಗಿ ಮಾಡ್ತಾರೆ. ಇದೇನೆಂದರೆ ಯಾರೋ ಕಿಡಿಗೇಡಿಗಳು ಏನೋ ಒಂದು ಉದ್ದೇಶ ಹಿಡ್ಕೊಂಡು ಮಾಡಿರ್ತಕ್ಕಂಥದ್ದು ಎದ್ದು ಕಾಣಿಸ್ತದೆ. ಅದನ್ನ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ, ಅದಕ್ಕೆ ಅವಶ್ಯಕತೆ ಇದೆ ಅಂತ ಹೇಳಿ ಭಾವಿಸೋದಿಲ್ಲ. ಆದರೆ ಒಂದು ಶಿವಮೊಗ್ಗದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಮೊನ್ನೆ ನೈಟೇ ಮಾತಾಡಿದಾಗ ಸೆಕ್ಷನ್ 144 ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹಾಕೋದು ಒಳ್ಳೆಯದು. ಯಾಕೆಂದರೆ ಶಿವಮೊಗ್ಗ ಹಿಸ್ಟ್ರಿ ತೊಗೊಂಡಾಗ ಅವರದೇ ಆಗಿರ್ತಕ್ಕಂಥ ಒಂದು ಗುಣಗಳಿದ್ದಾವೆ, ಅದನ್ನು ಕಂಟ್ರೋಲ್ ಮಾಡಬೇಕು, ಮತ್ತು ಇದು ಸ್ಪ್ರೆಡ್ ಆಗೋದು ಬೇಡ ಅಂತೇಳಿ ನಿಟ್ಟಿನ ಮೇಲೆ ಮಾಡಿದ್ದಾರೆ. ನಿನ್ನೆನೂ ಕೂಡ ಕೆಲವು ನಮ್ಮ ಇಂಡಸ್ಟ್ರಿಯಲಿಸ್ಟು ವ್ಯವಹಾರ ಮಾಡ್ತಕ್ಕಂಥ ಎಲ್ಲ ಅವರು ಕೂಡ ಕೇಳಿಕೊಂಡು ನಿನ್ನೆ ಫೋನ್ ಮಾಡಿ, ಕೆಲವು ಮಾಧ್ಯಮ ಮಿತ್ರರು ಕೂಡ ಫೋನ್ ಮಾಡಿದರು, ಸರ್ ಇಲ್ಲೆಲ್ಲ ಹಾಕ್ಬಿಟ್ಟಿದ್ದಾರೆ ಸರ್ ಬೇಡ ಅಂತ. ನಾವು ಸಡ್ಲ ಮಾಡಿದ್ದೀವಿ. ಅದರಲ್ಲಿ ಸೆಕ್ಷನ್ 144 ಅಂತ ಹೇಳಿದರೆ ಬೇರೆ ಬೇರೆ ರೇಖೆಗಳಿರ್ತವೆ. ಆದರೆ ಸಿಟಿಯಲ್ಲಿ ಎಲ್ಲ ಓಡಾಡ್ತಾ ಇದ್ದಾರೆ, ನಾನು ಕೂಡ ನೋಡಿದಾಗ ಯಾರೂ ಅಂಥದ್ದೇನಿಲ್ಲ. ಬಟ್ ಅಲ್ಲಿ ಏನೋ ಒಂದು ವೈಮನಸ್ಸಿರುತ್ತೆ, ಮತ್ತೆ ಟ್ರಿಗರ್ ಆಗಬಾರ್ದು, ಮತ್ತು ಏನೇನೋ ಸುಳ್ಳು ಸುದ್ದಿಗಳು ಬಂದುಬಿಡ್ತವೆ, ಅವೆಲ್ಲ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲಿ ತೊಂದರೆ ಆಗಿದೆ ಅಲ್ಲಿಗೆ ಮಾತ್ರ ಸ್ವಲ್ಪ ಸ್ಟ್ರಿಕ್ಟ್ ಆಗಿ, ಆಮೇಲೆ ವಾತಾವರಣ ನೋಡಿಕೊಂಡು ಆದಷ್ಟು ಬೇಗ ತೆಗಿತಕ್ಕಂಥದ್ದು. ಅವ್ರಿಗೂ ತೊಂದರೆ ಮಾಡಬೇಕು ಅಂತ ಹೇಳಲ್ಲ, ತೊಂದರೆ ಮತ್ತೆ ಆಗಬಾರ್ದು. ಯಾಕೆಂದರೆ ಅದು ತೊಂದರೆ ಆದ ತಕ್ಷಣ ಮತ್ತೆ ಅದು ಎಸ್ಕಲೇಷನ್ ಆಗುತ್ತೆ. ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಮಾಡಿದ್ದಾರೆ. ಇಲ್ಲೂ ಕೂಡ ಎಲ್ಲ ಸರಿ ಇರ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಇಲ್ಲ ಸೆಕ್ಷನ್ 144 ಹಾಕೋದು ಒಳ್ಳೆಯದು. ಯಾಕೆಂದರೆ ಕಾನೂನು ಯಾವಾಗಲೂ ಕೂಡ ಕಾನೂನು ಫಸ್ಟ್ ಬಂದುಬಿಡುತ್ತೆ. ಈ ವಿಚಾರದಲ್ಲಿ ನಾನು ಒಂದೇ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವೆಷ್ಟೇ ವಿಚಾರಗಳನ್ನು ಮಾಡಿ ಏನೇ ಇದನ್ನು ಮಾಡಿದ್ರೂ ಇದು ಯಾವುದೋ ಧರ್ಮ ಇಲ್ಲಾಂದರೆ ಯಾವುದೋ ಪಕ್ಷ ಯಾವುದೋ ಒಂದು ಉದ್ದೇಶ ಅದನ್ನೆಲ್ಲ ಬಿಟ್ಟುಬಿಡ್ತೀವಿ ನಾವು. ಯಾಕೆಂದರೆ ನಾನು ಇಲ್ಲಿ ಕೂತ್ಕೊಂಡಾಗ ಕಾನೂನಿನ ಪರವಾಗಿ ನಾನು ನಿಂತ್ಕೊಳ್ತಕ್ಕಂಥವನು, ಕಾನೂನನ್ನು ಚಾಲ್ತಿಯಲ್ಲಿರ್ತಕ್ಕಂಥ ಕಾನೂನಿನ ಅಧಿಕಾರವನ್ನು ಚಾಲ್ತಿ ಮಾಡಬೇಕು, ಬೇರೆ ಅಧಿಕಾರ ಅಲ್ಲ. ಅದಕ್ಕೆ ಯಾರ್ಯಾರು ಇದರಲ್ಲಿ ತೊಂದರೆಗಳನ್ನು ಶುರು ಮಾಡಿದವರಿಂದ ಹಿಡಿದು ಯಾರ್ಯಾರು ಭಾಗಿಯಾಗಿದ್ದಾರೆ, ಯಾರ್ಯಾರು ಕಾಂಟ್ರಿಬ್ಯೂಷನಿಂಗ್ ಫ್ಯಾಕ್ಟರ್ಸ್ ಇದೆ,
ದೇ ಆಲ್ ವಿಲ್ ಬಿ ಡೆಲ್ಟ್ ಅಂಡರ್ ದ ಲಾ. ಯಾವುದೇ ಕಾರಣಕ್ಕೂ ಯಾರಿಗೂ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ಅದನ್ನೆಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಅಧಿಕಾರವನ್ನು ಅಧಿಕಾರಿ ವರ್ಗದವರಿಗೆ ನಾನು ಹೇಳಿದ್ದೀನಿ. ಆಮೇಲೆ ಡೇ ಟು ಡೇ ಒಂದೊಂದು ಪಿನ್ ಟು ಪಿನ್ ಪಾಯಿಂಟ್ಸ್ನ ನಾವು ಮಾಹಿತಿಯನ್ನು ತಗೊಂಡು ಕಲೆ ಹಾಕಿ ಅವರು ಅಲ್ಲಿಂದ FIRನ ನಾನು ಯಾವ ರೀತಿ ಕೇಸಸ್ನ ಮುಂದುವರಿಸಬೇಕು ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾರೆ. ನಾನು ಶಿವಮೊಗ್ಗ ಜನತೆಗೆ ಕೇಳೋದಿಷ್ಟೇ, ಇದಕ್ಕೆಲ್ಲ ಜಾಸ್ತಿ ಒತ್ತನ್ನು ಕೊಡೋಕ್ಕೆ ಹೋಗಬೇಡಿ. ತೊಂದರೆ ಯಾರು ಮಾಡಿದ್ದಾರೆ ಅವರಿಗೆ ಕಾನೂನುಬದ್ಧವಾಗಿರ್ತಕ್ಕಂಥ ಆ್ಯಕ್ಷನ್ ತಗೊಳ್ಳೋದನ್ನ ನಾವು ಮಾಡ್ತೀವಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶಿವಮೊಗ್ಗದ ರಾಗಿಗುಡ್ಡದಲ್ಲಿ ನಡೆದ ಕಲ್ಲು ತೂರಾಟದ ಘಟನೆಯ ಬಗ್ಗೆ ಗೃಹ ಸಚಿವರು ಹೇಳಿಕೆ ನೀಡಿದ್ದರು. ಇದಕ್ಕೆ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಶಾಸಕ BY ವಿಜಯೇಂದ್ರ ಅವರು ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ಮಾನ್ಯ ಗೃಹ ಸಚಿವರಿಂದ ಈ ರೀತಿ ಹೇಳಿಕೆ ಯಾರು ಕೂಡ ನಿರೀಕ್ಷಿಸೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಇದರ ಅರ್ಥ ಯಾರು ಏನ್ ಬೇಕಾದ್ರೂ ಮಾಡ್ಬೋದು ಅಂದ್ರೆ ಅವ್ರಿಗೆ ಒಂದು ಪರ್ಮಿಷನ್ ಕೊಟ್ಟಂಗ ಆಗ್ತದೆ. ಅರೆ ಈ ತರ ವಿಚಾರದಲ್ಲಿ ಮೊದಲೇ ಅದರಲ್ಲೂ ಕೂಡ ಶಿವಮೊಗ್ಗ ಜಿಲ್ಲೆ ಯಾವತ್ತೂ ಕೂಡ ಸೂಕ್ಷ್ಮವಾಗಿರ್ತಕ್ಕಂಥ ಜಿಲ್ಲೆ. ಹಿಂದೆ ಹಲವಾರು ಬಾರಿ ಈ ತರ ಘಟನೆಗಳು ನಡೆದಿದೆ, ಕೊಲೆನೂ ಕೂಡ ಆಗಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ. ಈ ರೀತಿ ಈಗ ಸದ್ಯದ ಪರಿಸ್ಥಿತಿ ಶಾಂತಿಯುತವಾಗಿದೆ ಶಿವಮೊಗ್ಗ. ಈ ಪರಿಸ್ಥಿತಿ ಸರಿ ಹೋಗಬೇಕು ಅಂತ ಹೇಳಿದ್ರೆ ಈ ರೀತಿ ದುಷ್ಕೃತ್ಯಗಳು ಆಗದ ರೀತಿಯಲ್ಲಿ ಯಾರು ಇದರಿಂದ ಇದ್ದಾರೆ ಅವರ ವಿರುದ್ಧ ಒಂದು ಕಠಿಣ ಕ್ರಮವನ್ನ ಪೊಲೀಸ್ ಅಧಿಕಾರಿಗಳು ತಗೊಳ್ಬೇಕಾಗ್ತದೆ. ಸಂವಿಧಾನ ಸದನವಾದ ಹಳೆ ಸಂಸತ್ ಭವನದ ಸೆಂಟ್ರಲ್ ಹಾಲ್ನಲ್ಲಿ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯನ್ನ ವಿನೂತನ ಕಾರ್ಯಕ್ರಮಗಳ ಮೂಲಕ ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಂಸದರಾದ BY ರಾಘವೇಂದ್ರ ಅವರು ಭಾಗವಹಿಸಿದ್ದು, ಅಲ್ಲಿನ ಕಾರ್ಯಕ್ರಮದ ವಿಡಿಯೋ ತುಣುಕನ್ನ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. हर देश की विकास यात्रा में कुछ ऐसे पल आते हैं जो हमेशा के लिए अमर हो जाते हैं. जिस दिन मां भारती की गोद गौरवान्वित हुई, संविधान सदन के ऐतिहासिक केंद्रीय कक्ष में लाल बहादुर शास्त्री की प्रतिमा पर पुष्पांजलि अर्पित की. जब महात्मा गांधी किसी विश्वविद्यालय में गए तो लोगों ने उनसे जब चर्चा की कि हम सत्य अहिंसा पर हम आज़ादी प्राप्त करेंगे, तो लोगों ने कहा कि ऐसा प्रयोग तो दुनिया में कभी नहीं हुआ, ये नया प्रयोग है. उस नए प्रयोग से कैसे आज़ादी मिलेगी? तो उन्होंने कहा हमें नया प्रयोग करना है, नया इतिहास लिखना है, और जो नया इतिहास लिखता है वही दुनिया का नेतृत्व करेगा. और महात्मा गांधी जी ने दुनिया को बता दिया कि सत्य अहिंसा के बल पर देश की आज़ादी प्राप्त की जा सकती है. जब भारत के अंदर G20 के दुनिया के राष्ट्र अध्यक्ष यहां पर आए थे, उस G20 के अंदर राष्ट्रपिता महात्मा गांधी जी की समाधि पर गए और उनको याद किया, उनके विचारों को याद किया. उन्होंने उस समय जो नया युग शुरू करने का, एक ऐसा युग जिसमें हर देश स्वतंत्र हो, और स्वतंत्रता का ऐसा आंदोलन, अहिंसा सत्य का आंदोलन, जिस पर कोई विचार नहीं कर सकता था कि अहिंसा सत्य के से हम आजादी दिला सकते. वसुदेव कुटुंबकम संस्कृति पर चर्चा हो, एक पृथ्वी, एक परिवार, एक भविष्य की चर्चा हो, और हमारी संसदों के अंदर जो चर्चा हो वो सामूहिकता से हो, विश्वव्यापी हो, विश्व के कल्याण की हो. हर देश के अंदर उनकी संसदें चर्चा करे तो किस तरीके से हम विश्व के अंदर कल्याण कर सकते हैं, किस तरीके से विश्व की चुनौतियों का समाधान कर सकते हैं. हमारी संसदें किसी के आरोप प्रत्यारोप, किसी कटु आलोचना का केंद्र नहीं होना चाहिए. राष्ट्रपिता महात्मा गांधी और दूसरे प्रधानमंत्री लाल बहादुर शास्त्री की जन्म जयंती पर देश के कोने कोने से दिल्ली पहुंचे छात्र छात्राओं ने केंद्रीय कक्ष में पुरजोर तरीके से अपने विचार रखे. गांधी अगर एक भरोसा है तो लाल बहादुर शास्त्री एक विश्वास. जैसा कि गांधी जी पर माना जाता है कि वो विज्ञान और प्रौद्योगिकी के खिलाफ नहीं थे,
उनके दुरुपयोग के खिलाफ उनके दृढ़ विचार थे, चाहे वह हथियार हो, विविसेचन हो या मशीनें हों। उभरते भारत की पहचान आज दुनिया में न सिर्फ एक आर्थिक महाशक्ति और सैन्य ताकत के रूप में होती है, बल्कि सूचना तकनीकी के क्षेत्र में हुई अभूतपूर्व प्रगति से भी होती है। शास्त्री जी स्वयं कहते हैं कि कड़ी मेहनत सदैव फल देती है, कर्मण्येवाधिकारस्ते मा फलेषु कदाचन। आज जब देश में भ्रष्टाचार फैल रहा है तो शास्त्री जी का जीवन व्यक्तित्व हमें ईमानदारी का पाठ पढ़ाता है। शास्त्री जी के समान ईमानदार व दृढ़ निश्चय प्रधानमंत्री भारत को मिलना हमारा सौभाग्य है। उस समय जब देश में अनाज की कमी थी तो शास्त्री जी ये नहीं चाहते थे कि हम अनाज के लिए किसी दूसरे देश पर निर्भर रहें, और ऐसे समय में उन्होंने राष्ट्रवाद व देश प्रेम की भावना का परिचय देते हुए न केवल स्वयं उपवास रखे बल्कि अपने घर पर भी अनाज उगाया। जय जवान जय किसान ने भारत के किसानों एवं सैनिकों में एक नई ऊर्जा प्रदान की, भारत के लोगों में नई उम्मीद जगाई। यह नारा ही था जिसने भारत भूमि पर आत्मनिर्भरता का प्रथम बीज बोया था। ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಜಿಲ್ಲಾ ಮಟ್ಟದ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮವನ್ನು ಅಕ್ಟೋಬರ್ 8ರಂದು ಶಿವಮೊಗ್ಗದ ಸರ್ಕಾರಿ ನೌಕರರ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಶಿವಕುಮಾರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ ವಾರ್ಷಿಕ ಪ್ರಶಸ್ತಿ ಪಡೆದ ಪತ್ರಕರ್ತರ ಹೆಸರುಗಳನ್ನು ಪ್ರಕಟಿಸಿದರು. ಈ ಒಂದು ಪ್ರಶಸ್ತಿ ಪುರಸ್ಕೃತರ ಪಟ್ಟಿಯನ್ನು ನಾವು ನಿಮಗೆ ಇವತ್ತು ಈ ದಿನ ಬಿಡುಗಡೆ ಮಾಡ್ತಾ ಇದ್ದೀವಿ. ಪ್ರಶಸ್ತಿ ಪುರಸ್ಕೃತರಲ್ಲಿ ನವೀನ್ ಬಿಲಿಗುಡಿ ವರದಿಗಾರರು ವಿಜಯವಾಣಿ, ಮತ್ತು ಯೋಗರಾಜು ಛಾಯಾಗ್ರಾಹಕರು ವಿಜಯವಾಣಿ, GS ಸುಧೀಂದ್ರ ವರದಿಗಾರರು ಉದಯವಾಣಿ ಭದ್ರಾವತಿ, ನಾರವಿ ವರದಿಗಾರರು ಪ್ರಜಾವಾಣಿ ಹೊಸನಗರ, ನಿರಂಜನ್ ವರದಿಗಾರರು ಪ್ರಜಾವಾಣಿ ತೀರ್ಥಹಳ್ಳಿ, ಮಹೇಶ್ ಹೆಗಡೆ ವರದಿಗಾರರು ಸಂಯುಕ್ತ ಕರ್ನಾಟಕ ಸಾಗರ, ರವಿ ಆರ್ ತಿಮ್ಮಾಪುರ ವರದಿಗಾರರು ಪ್ರಜಾವಾಣಿ ಆನವಟ್ಟಿ, ಎಂ ನವೀನ್ ಶಿರಾಳಕೊಪ್ಪ ವರದಿಗಾರರು ಪ್ರಜಾವಾಣಿ. ಇಷ್ಟು ಜನನ ನಾವು ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೀವಿ. ಇದೇ ಸಂದರ್ಭದಲ್ಲಿ ಒಂದು ಅತ್ಯುತ್ತಮ ತಾಲೂಕು ಸಂಘವನ್ನು ಕೂಡ ನಾವು ಅನೌನ್ಸ್ ಮಾಡಬೇಕು. ಅಂದರೆ ಯಾವ ಜಿಲ್ಲಾ ಸಂಘದೊಂದಿಗೆ ಒಂದು ಅವರ ನಿಯಮ ನಿಬಂಧನೆಗಳು ಒಳಪಟ್ಟು ಯಾವ ಸಂಘಗಳು ಅತ್ಯುತ್ತಮ ಕಾರ್ಯನಿರ್ವಹಿಸಿದವೋ ಆ ಒಂದು ಸಂಘಕ್ಕೆ ಒಂದು ಅತ್ಯುತ್ತಮ ಪ್ರಶಸ್ತಿ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ಆ ನಿಟ್ಟಿನಲ್ಲಿ ಸೊರಬ ಸಂಘ ಆ ನಿಟ್ಟಿನಲ್ಲಿ ತುಂಬ ಉತ್ತಮವಾದ ಕೆಲಸವನ್ನು ಮಾಡಿದೆ. ಈ ಸತಿ ಅವರು ಮೆಂಬರ್ಶಿಪ್ ಕೊಡಬೇಕಾದ್ರೆ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಅವರು ಒಂದು ಪುಟ ಮೀರೋದಂಗೆ ಒಂದು ಅವ್ರ ಬರವಣಿಗೆ ಮಾಡಿ ಅವ್ರ ಹಸ್ತಾಕ್ಷರದಲ್ಲಿ ಬರ್ಕೊಡ್ಬೇಕು ಅಂತೇಳಿ ಒಂದು ನಾವು ಅಂದ್ಕೊಂಡಿದ್ವಿ. ಬಟ್ ಎಲ್ಲ ತಾಲೂಕುಗಳಲ್ಲೂ ಅದು ಸಕ್ಸಸ್ ಮಾಡೋಕ್ಕಾಗಿಲ್ಲ. ಆದರೆ 100ಕ್ಕೆ 100 ಭಾಗ ಸಕ್ಸಸ್ ಮಾಡಿದಂಥ ಏಕೈಕ ಸಂಘ ಅಂದರೆ ಅದು ತಾಲೂಕು ಸಂಘ, ಕೊರಬ ತಾಲೂಕು ಸಂಘ. ಹಾಗಾಗಿ ಅವರನ್ನು ನಾವು ಅಭಿನಂದಿಸಬೇಕು. ಮತ್ತು ಮುಂದಿನ ದಿನಗಳಲ್ಲಿ ಈ ನಕಲಿ ಪತ್ರಕರ್ತರ ಹಾವಳಿಗಳನ್ನು ತಡಿಬೇಕು. ಬರವಣಿಗೆ ಗೊತ್ತಿದ್ದಲ್ಲ ಪತ್ರಕರ್ತರ ರಂಗ ತಂದ್ರೆ ಏನು ಎರಡು ಆಗ್ತವೆ ಅನ್ನೋದು ನಾವು ಇವಾಗೆಲ್ಲ ನೋಡ್ತಾ ಇದ್ದೀವಿ. ಹಾಗಾಗಿ ಅಂಥದ್ದೆಲ್ಲ ನಿಲ್ಲಿಸೋ ದೃಷ್ಟಿಯಲ್ಲಿ ನಾವೇನಾದ್ರು ಮಾಡಬೇಕು ಅಂದರೆ ಪತ್ರಕರ್ತರು ಕೂಡ ಅವರಿಗೂ ಕೂಡ ಒಂದು ನಾವು ವಿಮರ್ಶೆಗೆ ಒಳಪಡಬೇಕು. ಮತ್ತು ಅವರು ಕೂಡ ನಾವು ಅದು ತುಂಬ ಕಾಂಪ್ಲಿಕೇಟೆಡ್, ನಮ್ಮಲ್ಲೂ ಕೂಡ ನಾವು ಮಾಡಬೇಕು ಅಂತ ಅಂದಾಗ ತುಂಬ ಜನ ನಾವು ಹಂಗೆ ನಾವು ಹಿಂಗೆ ಅಂತೇಳಿ ಅದನ್ನು ಯಾರು ಶಿವಮೊಗ್ಗದಲ್ಲೇ ಜಾರಿ ಮಾಡೋಕ್ಕಾಗಲಿಲ್ಲ ನಮ್ಮ ಹತ್ರ. ಆದರೆ ತಾಲೂಕು ಸಂಘದಲ್ಲಿ ಅದನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಹಾಗಾಗಿ ಆ ಒಂದು ಸಂಘ ಅತ್ಯುತ್ತಮ ಸಂಘ ಅಂತ ನಾವು ನಮ್ಮ ಈ ಒಂದು ಪ್ರಶಸ್ತಿ ಪ್ರದಾನ ಸಂಬಂಧದಲ್ಲಿ ಅವ್ರನ್ನೂ ಕೂಡ ಗೌರವಿಸಿ ಅದನ್ನು ಕೂರಿಸ್ಬೇಕು ಅನ್ನೋ ಒಂದು ಕೆಲಸವನ್ನು ಜಿಲ್ಲಾ ಸಂಘದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದೇ ರೀತಿ ಒಂದು ಪತ್ರಕರ್ತರಿಗೆ ಮಕ್ಕಳಿಗೆ ಯಾರು ಈ ಒಂದು ಮೊನ್ನೆ ನಡೆಯುವಂಥ ಕಳೆದ ಎಕ್ಸಾಮ್ಗಳಲ್ಲಿ 80%ಗಿಂತ ಅಲ್ವಾ 80% ಹೆಚ್ಚು ಅಂಕ ಗಳಿಸಿದಂಥ SLC ಮತ್ತು PUCನಲ್ಲಿ ಅವರನ್ನು ಕೂಡ ಈ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಕೂರಿಸಿ ಅವರನ್ನು ಸನ್ಮಾನಿಸುವುದು. ಅದೇ ರೀತಿ ಈ ನಮ್ಮ ಪತ್ರಕರ್ತರ ಸಂಘದ ಮಕ್ಕಳಾದಂಥ ಡಾಕ್ಟರೇಟ್ ಪಡೆದಂಥವ್ರು ಮತ್ತು ಮಾಸ್ಟರ್ ಡಿಗ್ರಿಯಲ್ಲಿ ರ್ಯಾಂಕ್ ಪಡೆದಂತಹ ನಮ್ಮ ಆ ಮಕ್ಕಳುಗಳನ್ನು ಕೂಡ ಆ ದಿನದಲ್ಲೇ ಅವ್ರನ್ನ ಕೂಡ ಗುರುತಿಸಿ ಗೌರವಿಸುವುದು ಅಂತ ನಾವು ಒಂದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ತರುಣೋದಯ ಘಟಕದಿಂದ ಶಿವಮೊಗ್ಗ ನಗರದಿಂದ ಚಾರಣವನ್ನು ಏರ್ಪಡಿಸಲಾಗಿತ್ತು. ಚಾರಣಕ್ಕೆ ಚಾಲನೆ ನೀಡಿ ಮಾತನಾಡಿದ ತರುಣೋದಯ ಘಟಕ ಅಧ್ಯಕ್ಷರಾದ SS ವಾಗೀಶ್ ಅವರು, ಮಳೆ, ನದಿ, ತೊರೆ, ಕಾಡು, ಪ್ರಕೃತಿಯೊಂದಿಗೆ ಬೆರೆತು ನಲಿದಾಡುವ ಚಾರಣ ಬದುಕಿನಲ್ಲಿ ವಿಶೇಷ ಅನುಭವ ನೀಡುತ್ತದೆ. ಇದರಿಂದ ಮನಸ್ಸು ಸಂತೋಷಗೊಂಡು ಹೊಸ ಹುಮ್ಮಸ್ಸು ದೊರೆಯುತ್ತದೆ ಎಂದು ತಿಳಿಸಿದರು.
ತರುಣೋದಯ ಘಟಕದಿಂದ ಬೆಳಕಲ್ ತೀರ್ಥ ಈಗೊಂದು ಚಾರಣವನ್ನು ಹಮ್ಮಿಕೊಂಡಿದ್ದೇವೆ. ಸುಮಾರು 70 ಜನ ಸಾಹಸಿ ಚಾರಣಿಗರು, ಮಕ್ಕಳು, ವಯಸ್ಕರು, ತರುಣಿಯರು, ಯುವತಿಯರು ಹಾಗೂ ಯುವಕರು ಈ ಒಂದು ಇದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಬಹಳ ಸುಂದರವಾದ ನಯನ ಮನೋಹರವಾದ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಒಂದು ವಿಮಾನದಲ್ಲಾಗಲಿ, ಒಂದು ಹೆಲಿಕಾಪ್ಟರ್ಲಾಗಲಿ, ಫ್ಲೈಟಲ್ಲಾಗಲಿ ಹೋಗಿ ನೋಡದೇ ಇರೋಂಥ ಜಾಗನ ಒಬ್ಬ ಚಾರಣಿಗ ನೋಡ್ತಾನೆ. ಹಾಗಾಗಿ ಇವತ್ತು ಬಹಳ ವಾತಾವರಣ ತುಂಬ ಚೆನ್ನಾಗಿದೆ. ಒಂದು ವಾರದಿಂದ ಮಳೆಯಾಗಿ ಈಗ ನಮಗೆ ಬಿಸಿಲು ಬಂದಿದೆ. ಶಿವಮೊಗ್ಗ ನಗರದ BH ರಸ್ತೆಯಲ್ಲಿರುವ ಸ್ಕೌಟ್ ಭವನದಲ್ಲಿ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಪ್ರಯುಕ್ತ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಮರಾಜ್ಯದ ಕನಸು ನನಸಾಗಿಸಲು ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಅಹಿಂಸಾ ಮಾರ್ಗ, ಸರಳ ಜೀವನ ಶೈಲಿಯ ಆದರ್ಶ ಗುಣಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಶಿವಮೊಗ್ಗ ಜಿಲ್ಲಾ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಪ್ರಧಾನ ಆಯುಕ್ತರಾದ HD ರಮೇಶ್ ಶಾಸ್ತ್ರಿ ಅವರು ತಿಳಿಸಿದರು. ಓಂಕಾರ, ಪ್ರಾತಸ್ಮರಣಂ, ಸರಸ್ವತಿ ವಂದನ, ಗುರುವಂದನ, ಸ್ವಾಮಿ ದೇವನೇ, ಧರ್ಮಗ್ರಂಥಗಳಿಂದ ಪಠಣ, ಜಯ ಪ್ರಾತಸ್ಮರಾಮಿ ರತಿ ಸಂಸ್ಫುರದಾತ್ವತದ್ಭುತೌ ಯಾ ಶುಭ್ರವಸ್ತ್ರಾನ್ವಿತಾ ಯಾ ನಿಂತುಕೊಳ್ಳದೆ ಧರ್ಮದಿಂದ ಕರುಣನೆ ಕೂತುಕೊಳ್ಳದೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿದ್ದಾನೆ. ಅದನ್ನೇ ಹಗಲಿನಲ್ಲಿ ಧ್ಯಾನಿಸುವನು. ಅವನ ಎಷ್ಟೋ ಜನರು ಅವನು ನೀರಿನ ಪಾರ್ವೆಗಳ ಬಳಿಯಲ್ಲಿ ಬೆಳೆದಿರುವ ಮರೆತಾಗಿರುವನು. ಗಣಪತಿ ಹಬ್ಬವನ್ನು ನಮ್ಮಲ್ಲಿ ಎಷ್ಟು ಸಂಭ್ರಮದಿಂದ ಆಚರಿಸುತ್ತೇವೋ ಅಷ್ಟೇ ಸಂಭ್ರಮದಿಂದ ಅದರ ವಿಸರ್ಜನೆಯೂ ಕೂಡ ನಡೆಯುತ್ತದೆ. ಪ್ರತಿಯೊಂದು ಕಡೆಯೂ ವಿಭಿನ್ನ ರೀತಿಯಲ್ಲಿ ಗಣೇಶನನ್ನು ಅಲಂಕರಿಸಿ ವಿಸರ್ಜನೆಯನ್ನು ಮಾಡಲಾಗುತ್ತೆ. ಅಂತಹ ಕೆಲವು ಸ್ಯಾಂಪಲ್ಗಳು ನಿಮಗಾಗಿ.
ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಸಂಪೆಕಟ್ಟೆ ಸಮೀಪ ಕಿರಾತಕರು ಕಾಡುಕೋಣವನ್ನು ಬೇಟೆಯಾಡಿರುವ ಘಟನೆ ನಡೆದಿದೆ. ಬೇರೆ ಭಾಗದಲ್ಲಿ ಬೇಟೆಯಾಡಿ ಕಾಡುಕೋಣದ ಮಾಂಸವನ್ನು ತೆಗೆದುಕೊಂಡು ಹೋಗಿರುವ ಶಂಕೆ ವ್ಯಕ್ತವಾಗಿದೆ. ತಲೆ ಭಾಗ ಮತ್ತು ಮೂಳೆಯನ್ನ ರಸ್ತೆ ಪಕ್ಕ ಎಸೆಯಲಾಗಿದ್ದು, ಹೊರಗಿನಿಂದ ಬಂದು ಕೃತ್ಯ ಎಸಗಿರುವ ಬಗ್ಗೆ ಸ್ಥಳೀಯರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ವೈದ್ಯಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 9ರ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಕೆ ಲೈವ್ ನ್ಯೂಸ್.